ಈಗ 396ನೇ ಕಥೆಯನ್ನು ಕೇಳೋಣ. ದೀರ್ಘತಮ ಮತ್ತು ಪ್ರದ್ವೇಷಿ ಇವರಿಗೆ ಮಗನಾಗಿ ಜನಿಸಿದವರಿಗೆ ಗೌತಮರು ಸಪ್ತರ್ಷಿಗಳಲ್ಲಿ ಒಬ್ಬರು. ಇಲ್ಲಿ ಏನಾಯಿತು, ಬ್ರಹ್ಮದೇವರು ತನ್ನ ಮಾನಸ ಕನ್ಯೆಯಾದ ಅಹಲ್ಯೆಯನ್ನು ಮದುವೆಯಾಗುವುದಕ್ಕೆ ಮುಂಚೆ ಗೌತಮ ಋಷಿಯ ಆಶ್ರಮದಲ್ಲಿ ತಂದಿಟ್ಟಿದ್ದರಂತೆ. ಗೌತಮ ಋಷಿಗಳು ಆ ಕನ್ಯೆಯನ್ನು ರಕ್ಷಣೆ ಮಾಡ್ತಾ ಇದ್ರು. ಅನಂತರ ಸ್ವಯಂವರ ಮಾಡಬೇಕು ಅಂತ ಹೇಳಿ ಸತ್ಯಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ ಬ್ರಹ್ಮದೇವರು. ಅಹಲ್ಯೆಯ ಬಾಯಿಯಿಂದ ಗೌತಮರ ಶೀಲ ಸಂಯಮ ಇವುಗಳನ್ನೆಲ್ಲ ತಿಳ್ಕೊಂಡು ಬ್ರಹ್ಮದೇವರು ಗೌತಮನ ಮೇಲೆ ಪ್ರಸನ್ನರಾಗಿದ್ದಾರೆ. ಅನಂತರ ಪ್ರಾಯಕ್ಕೆ ಬಂದಳು ಅಹಲ್ಯೆ. ಯಾರಿಗೆ ಮದುವೆ ಮಾಡಿಕೊಡ್ಬೇಕು ಅಂತ ಒಂದು ಆಲೋಚನೆ ಬಂತು. ಇಂದ್ರಾದಿ ದೇವತೆಗಳೆಲ್ಲರೂ ಬರ್ತಾರೆ, ನನಗೆ ಮದುವೆ ಮಾಡಿಕೊಡ್ಬೇಕು, ನನಗೆ ಮದುವೆ ಮಾಡಿಕೊಡ್ಬೇಕು ಅಂತ ಕೇಳ್ಕೊಂಡ್ರು ಎಲ್ಲರೂ. ಆಗ ಬ್ರಹ್ಮದೇವರು ಒಂದು ಸ್ವಯಂವರವನ್ನು ಏರ್ಪಾಡು ಮಾಡ್ತಾರೆ. ಪೃಥ್ವಿ ಪ್ರದಕ್ಷಿಣೆಯನ್ನು ಎಲ್ಲರೂ ಮಾಡಬೇಕು, ಇಡೀ ಭೂಮಂಡಲವನ್ನು ಪ್ರದಕ್ಷಿಣೆ ಹಾಕಬೇಕು. ಯಾರು ಮೊದಲು ಬರ್ತಾರೋ ಅವರಿಗೆ ಅಹಲ್ಯೆಯನ್ನು ಕೊಡ್ತೇನೆ ಅಂತ ಹೇಳಿದ್ರು. ತಕ್ಷಣ ಎಲ್ಲ ದೇವತೆಗಳು ಕೂಡ ತಮ್ಮ ತಮ್ಮ ವಾಹನಗಳಲ್ಲಿ ಕೂತುಕೊಂಡು ಪ್ರದಕ್ಷಿಣೆ ಹಾಕಲಿಕ್ಕೆ ಶುರು ಮಾಡಿದ್ದಾರೆ. ಆಗ ಗೌತಮರು ಬ್ರಹ್ಮದೇವರ ಹತ್ರ ಬಂದರು. ಸ್ವಾಮಿ, ವೇದಗಳಲ್ಲಿ ಒಂದು ಮಾತಿದೆ, ಕಪಿಲೆ ಹಸು ಕರು ಹಾಕುತ್ತಿರುವಾಗ ಯಾರು ಅದಕ್ಕೆ ಪ್ರದಕ್ಷಿಣೆ ಹಾಕ್ತಾರೋ ಅವರಿಗೆ ಭೂ ಪ್ರದಕ್ಷಿಣೆ ಮಾಡಿದ ಪುಣ್ಯ ಬರುತ್ತದೆ ಅಂತ ವೇದದಲ್ಲಿ ಹೇಳಿದೆ. ನಾನೀಗ ನನ್ನ ಆಶ್ರಮದಲ್ಲಿರುವ ತುಂಬು ಗರ್ಭಿಣಿಯಾಗಿರುವ ಕಪಿಲೆಯನ್ನು ಅದು ಕರು ಹಾಕುತ್ತಾ ಇರುವಾಗಲೇ ಅರ್ಧ ಕರು ಹೊರಗೆ ಬಂದಿದೆ, ಮಾತ್ರ 3 ಪ್ರದಕ್ಷಿಣೆ ಹಾಕಿ ಬಂದಿದ್ದೇನೆ. ಈಗ ನಮಸ್ಕಾರ ಹಾಕಿ ಬಂದೇನೆ. ಆ ವೇದ ವಚನದಂತೆ ನಾನು ಭೂ ಪ್ರದಕ್ಷಿಣೆ ಮಾಡಿ ಬಂದಂತಾಯಿತು. ನನಗೆ ನಿಮ್ಮ ಒಂದು ಪಣದಂತೆ ಅಹಲ್ಯೆಯನ್ನು ಕೊಡಬೇಕು ಅಂತ ಕೇಳಿದ. ಬ್ರಹ್ಮದೇವರಿಗೆ ಹೌದಂತ ಅನಿಸ್ತು. ಯಾಕೆ, ಪ್ರತಿನಿತ್ಯ ಅವರು 4 ಮುಖದಲ್ಲೂ ವೇದಗಳನ್ನು ಓದ್ತಾ ಇರುವವರಲ್ವಾ, ವೇದ ಪಾರಾಯಣ ಮಾಡ್ತಾ ಇರುವವರು. ಹಾಗೆ ಆಗಲಿ ಅಂತ ಆ ಅಹಲ್ಯೆಯನ್ನು ಗೌತಮರಿಗೆ ಮದುವೆ ಮಾಡಿಕೊಟ್ಟು ಕಳಿಸಿದ್ದಾರೆ. ಹೀಗೆ ಗೌತಮರು ಅಹಲ್ಯೆಯನ್ನು ತಾನು ವಿವಾಹ ಮಾಡಿಕೊಂಡು ಬಂದು ತನ್ನ ತಪಸ್ಸನ್ನು ಆಚರಿಸ್ತಾ ಇದ್ದಾರೆ. ಇಂತಹ ಗೌತಮರು, ಇವರ ಕತೆ ಅನೇಕ ಪುರಾಣಗಳಲ್ಲಿ ಬರ್ತಾ ಇದೆ. ಇಂತಹ ಗೌತಮರಿಗೆ ನಮಸ್ಕರಿಸಿ 396ನೇ ಕಥೆಯನ್ನು ಪೂರ್ಣಗೊಳಿಸ್ತಾ ಇದ್ದೇವೆ. ಶ್ರೀಕೃಷ್ಣ ಅರ್ಪಣಮಸ್ತು.